ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಎನ್ ರವಿಕುಮಾರ್ ಅವರ ನೇತೃತ್ವದ ಬರ ವೀಕ್ಷಣೆ ತಂಡವು ಹುನಗುಂದ ಮತಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಬರಪೀಡಿತ ಪ್ರದೇಶಗಳು ಹಾಗೂ ಬೆಳೆ ಹಾನಿಗೊಳಗಾದ ರೈತರ ಜಮೀನುಗಳನ್ನು ಸ್ಥಳದಲ್ಲೇ ಪರಿಶೀಲಿಸಿತು. 5 ಎಕರೆ ಇತ್ತು ಸರ್. 5 ಎಕರೆ ಸೂರ್ಯಪಾನಕ್ಕೆ ಎಷ್ಟು ಖರ್ಚು ಮಾಡಿದ್ರೆ ಎಕರೆ ಖರ್ಚು ಮತ್ತು 2,500 ಏನು ಅನುದಾನ ಕೊಡ್ರಿ ಸಾಹೇಬ್ರ. ಎಕರೆಕ್ಕೆ 50,000 ರೂಪಾಯಿ ರೈತರು ಪರಿಹಾರ ಕೊಡ್ರಿ ಅಂತ ಯಾರಾದ್ರೂ ಬಂದಿದ್ರ ನೋಡ್ಕೊಂಡು ಹೋಗಕ್ಕೆ ಯಾರು ಅಧಿಕಾರಿ ಬಂದಿಲ್ಲ. MLA ಈ ಬರ ವೀಕ್ಷಣೆ ಅಭಿಯಾನದಲ್ಲಿ ಹುನಗುಂದ ಮತಕ್ಷೇತ್ರದ ಪ್ರಮುಖ ನಾಯಕರಾದ ದೊಡ್ಡನಗೌಡ ಜಿ ಪಾಟೀಲ ಅವರು ಭಾಗವಹಿಸಿ ಸ್ಥಳೀಯ ರೈತರ ಸಮಸ್ಯೆಗಳು ಹಾಗೂ ಎದುರಾಗಿರುವ ಬೆಳೆ ನಷ್ಟದ ಕುರಿತು ವಿವರವಾದ ಮಾಹಿತಿ ಪಡೆದುಕೊಂಡರು. ಮಳೆ ಅಭಾವದಿಂದಾಗಿ ರೈತರು ಈಗಾಗಲೇ 2 ಬಾರಿ ಬಿತ್ತನೆ ಮಾಡಿದ್ದರೂ ಬೆಳೆ ಕೈ ಸೇರದೆ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ವಾಡಿಕೆಗಿಂತ ಕಡಿಮೆ ಮಳೆಯಾಗಿರುವ ಎಲ್ಲಾ ತಾಲೂಕುಗಳನ್ನು ತಕ್ಷಣವೇ ಬರಪೀಡಿತ ತಾಲೂಕು ಎಂದು ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಬೇಕು ಹಾಗೂ ಸಂಕಷ್ಟದಲ್ಲಿರುವ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಿ ಸ್ಪಂದಿಸಬೇಕು ಎಂದು ನಾಯಕರು ಆಗ್ರಹಿಸಿದರು. ವರದಿ ಕಮಲೇಶ್ ಹಡಪದ. ಗೊಬ್ಬರ ಹಾಕಿದ್ದಾರೆ. ಗೊಬ್ಬರ ಮತ್ತು ಬೀಜ ಅನ್ನೋದ್ರಾಗ ಒಂದು 5,000 ರೂಪಾಯಿ ಖರ್ಚಾಗುತ್ತೆ. ಮತ್ತೆ ನೇಗಿಲು ಮುಂಚೆ ಹೊಲ ತಯಾರು ಮಾಡಬೇಕು, ಆಮೇಲೆ ಮತ್ತೆ ಹೊಲ ತಯಾರು ಮಾಡಬೇಕು, ಆಮೇಲೆ ಬಿತ್ತು ಕೂಗಿ ಟ್ರ್ಯಾಕ್ಟರ್ ಬಾಡಿಗೆ ಕೊಡಬೇಕು. ಇಲ್ಲ ಎತ್ತು ಈಗ ಕಡಿಮೆ ಅದಾವ, ಹೀಗಾಗಿ ಟ್ರ್ಯಾಕ್ಟರ್ ಬಾಡಿಗೆ ಕೊಡಬೇಕು. ಎಲ್ಲ ಖರ್ಚು ಮಾಡಿ ಸುಮಾರು 8,000 ರೂಪಾಯಿ ಒಂದು ಎಕರೆ 10,000 ರೂಪಾಯಿ ಖರ್ಚು ಮಾಡಿರ್ತಾರೆ. ಈಗೇನಾಗಿದೆ, ಮುಂಚೆ ಸ್ವಲ್ಪ ಹಸಿಗೆ ಬಿತ್ತಿತ್ತು ಬೀಜ, ಇದು ನಾಟಿದೆ. ಬೆಳ್ಳಾರ್ದು ಈಗ ನಾಟಕ ಅಂದ್ರೆ ಒಳಗೆ ಬೀಜ ಅಲ್ಲೇ ಇರ್ತದೆ. ಒಣ ಮಣ್ಣಲ್ಲಿ ಅರಾಸಿಗೆ ಬಿದ್ದು ನಾಟೇ ಇಲ್ಲ ಸರ್. ಒಣ ಮಣ್ಣಾಗ ಅದು ಅಷ್ಟು ಆ ನೀಟಿಗಂತೂ ಏನು ಇಲ್ಲ. ಆ ಕಡೆ ಎಲ್ಲ ನೀಟ್ ನಮ್ಮೂರು ಭೂಮಿನ ಸರ್. ಇದು ಪಕ್ಕದ್ದು ಉಳ್ಳಾಗಡ್ಡಿ ಹಾಕಿದ್ರು ಸರ್. ಮೆಣಸಿನಕಾಯಿ ಬಿತ್ತಾನ ಸರ್. ಇಲ್ಲಿ ರೈತ ಮೆಣಸಿನಕಾಯಿ ಬಿತ್ತಿನ್ರಿ ನಾಟೇ ಅಲ್ರಿ ಅಷ್ಟು ಹರಿಗೇಟ್ ಉಳ್ಳಾಗಡ್ಡಿ ಬಿತ್ತಿದ್ರಿ ನಾಟೇ ಎಕರೆ ಬಿತ್ತೀರಿ? 1 ಎಕರೆ ಐತ್ರಿ. ನನ್ನ ಹೊಲ ಇರೋದು 1 ಎಕರೆ.